ಒಂದು ಗ್ರಾಮದಲ್ಲಿ ರಾಮ್ಲಾಲ್ ಎಂಬ ಹೆಸರಿನ ಒಬ್ಬ ಸೇಠ್ ವಾಸಿಸುತ್ತಿದ್ದನು. ಅವನು ಬಹಳ ಲೋಭಿಯಾಗಿದ್ದನು. ಬಡ ರೈತರನ್ನು ಮೋಸ ಮಾಡಿ ತನ್ನ ಹೊಲಗಳಲ್ಲಿ ಒಪ್ಪಂದದ ಮೇಲೆ ಕೆಲಸ ಮಾಡಿಸುತ್ತಿದ್ದನು ಮತ್ತು ನಂತರ ಅವರ ಮುಂದೆ ವಿವಿಧ ರೀತಿಯ ಷರತ್ತುಗಳನ್ನು ಇಟ್ಟು ಅವರ ಜಮೀನನ್ನು ಕಬಳಿಸುತ್ತಿದ್ದನು. ನೋಡು ಸುರೇಶ್, ಈ ಬಡ ರೈತರೂ ಸಹ ತುಂಬ ವಿಚಿತ್ರವಾಗಿರುತ್ತಾರೆ. ಪ್ರಾಣಿಗಳಂತೆ ಹಗಲು ರಾತ್ರಿ ಶ್ರಮಿಸ್ತಾರೆ ಮತ್ತು ಬದಲಾಗಿ 2 ಹೊತ್ತಿನ ಊಟಕ್ಕೂ ತವಕಿಸ್ತಾರೆ. ಆದ್ರೆ ನನ್ನನ್ನ ನೋಡು, ನನ್ನಂಥ ಮಾಲೀಕನು ಸುಮ್ಮನೆ ಕುಳಿತು ಆದೇಶ ಕೊಡುತ್ತಾನೆ ಮತ್ತು ಎಲ್ಲಾ ಬೆಳೆ ನನ್ನದೇ ಆಗುತ್ತದೆ. ಸರಿ ಹೇಳ್ತೀರಾ ಸೇಠ್ಜಿ, ಇಡೀ ಗ್ರಾಮ ನಿಮ್ ಕೈಯಲ್ಲಿದೆ. ಇವರ ಶ್ರಮದ ಲಾಭ ಪಡೆಯುವುದು ನಿಮಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ. ಇಡೀ ಗ್ರಾಮದ ಮೇಲೆ ನಿಮ್ಮದೇ ಆಡಳಿತ. ನಿಮ್ಮ ಅನುಮತಿ ಇಲ್ಲದೆ ಗ್ರಾಮದಲ್ಲಿ ಒಂದು ಎಲೆ ಕೂಡ ಅಲುಗುವುದಿಲ್ಲ. ಈ ಅಜ್ಞಾನಿ ಗ್ರಾಮಸ್ಥರಿಗೆ ನಾನು ಇಂತಹ ಷರತ್ತುಗಳ ಮೇಲೆ ನನ್ನ ಜಮೀನನ್ನು ಕೊಡುತ್ತೇನೆ. ಶ್ರಮ ಅವರು ಮಾಡುತ್ತಾರೆ, ಆದರೆ ಬೆಳೆ ನಾನು ಕಬಳಿಸುತ್ತೇನೆ. ಸೇಠ್ ಈ ಮಾತುಗಳನ್ನು ಹೇಳುತ್ತಿರುತ್ತಾನೆ. ಆಗ ಅವನ ಬಳಿಗೆ ರಾಮಣ್ಣ ಎಂಬ ಬಡ ರೈತನು ಬರುತ್ತಾನೆ. ಅವನು ತುಂಬಾ ದುಃಖಿತ ಮತ್ತು ಕಳವಳಗೊಂಡಿರುತ್ತಾನೆ. ಸೇಠ್ಜಿ, ನೀವು ರೈತರಿಗೆ ನಿಮ್ಮ ಜಮೀನನ್ನು ಒಪ್ಪಂದದ ಮೇಲೆ ಕೊಡುತ್ತೀರಿ ಎಂದು ನಾನು ಕೇಳಿದ್ದೇನೆ. ಹೌದು, ನೀನು ಸರಿಯಾಗಿ ಕೇಳಿದ್ದೀಯ. ನಾನು ನನ್ನ ಜಮೀನನ್ನು ಒಪ್ಪಂದದ ಮೇಲೆ ಕೊಡುತ್ತೇನೆ. ಸರಿ ಸೇಠ್ಜಿ, ನಾನೂ ಕೂಡ ನಿಮ್ಮ ಜಮೀನಿನಲ್ಲಿ ಕೃಷಿ ಮಾಡಲು ಇಷ್ಟಪಡುತ್ತೇನೆ. ನನಗೂ ಕೆಲವು ತಿಂಗಳುಗಳ ಕಾಲ ನಿಮ್ಮ ಜಮೀನನ್ನು ಒಪ್ಪಂದದ ಮೇಲೆ ನೀಡಿ. ನನ್ನ ಹೆಸರು ರಾಮಣ್ಣ ಮತ್ತು ನಾನು ಹತ್ತಿರದ ಗ್ರಾಮದಲ್ಲಿ ವಾಸಿಸುತ್ತೇನೆ. ಸರಿ ರಾಮಣ್ಣ, ನಾನು ನಿನಗೆ ನನ್ನ ಜಮೀನನ್ನು ಒಪ್ಪಂದದ ಮೇಲೆ ಕೊಡುತ್ತೇನೆ. ಆದರೆ ಅದಕ್ಕಾಗಿ ನನ್ನ ಕೆಲವು ಷರತ್ತುಗಳನ್ನು ಕೇಳು. ಸರಿ ಸೇಠ್ಜಿ, ಹೇಳಿ, ನಿಮ್ಮ ಷರತ್ತು ಏನು? ಷರತ್ತು ಏನೆಂದರೆ, ನೀನು ನನ್ನ ಜಮೀನಿನಲ್ಲಿ ಕೆಲಸ ಮಾಡಬೇಕು ಮತ್ತು 6 ತಿಂಗಳ ನಂತರ ಆ ಜಮೀನಿನಲ್ಲಿ ಯಾವ ಬೆಳೆ ಬಂದರೂ ಅದರ ಅರ್ಧ ಭಾಗ ನಿನ್ನದು ಮತ್ತು ಅರ್ಧ ಭಾಗ ನನ್ನದು. ಸರಿ ಸೇಠ್ಜಿ, ನನಗೆ ನಿಮ್ಮ ಷರತ್ತು ಒಪ್ಪಿದೆ. ಸರಿ, ಸೇಠ್ಜಿಯರಿಂದ ಜಮೀನು ಸಿಕ್ಕಿದೆ. ಈಗ ಇಲ್ಲಿ ಕೃಷಿ ಮಾಡೋಣ. ಈ ವರ್ಷ ಚೆನ್ನಾಗಿ ಬೆಳೆ ಬರುತ್ತದೆ ಎಂಬ ಆಶೆ ಇದೆ. ನನಗೆ ತುಂಬಾ ಶ್ರಮಿಸಬೇಕು, ಆಗ ಮಾತ್ರ ನನ್ನ ಪಾಲಿಗೆ ಏನಾದರೂ ಉಳಿಯುತ್ತದೆ. ರಾಮಣ್ಣ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಬೆಳೆ ಬೆಳೆಸುತ್ತಾನೆ. ಕೆಲವು ತಿಂಗಳುಗಳ ನಂತರ ಹೊಲದಲ್ಲಿ ಬೆಳೆ ಹಸಿರಾಗಿ ನೆಲೆಯುತ್ತದೆ. ರಾಮಣ್ಣ ಅದರ ಕೊಯ್ಲನ್ನು ಪ್ರಾರಂಭಿಸುತ್ತಾನೆ. ಈ ವರ್ಷ ಬಹಳ ಚೆನ್ನಾಗಿ ಬೆಳೆ ಬಂದಿದೆ. ಸೇಠ್ ಅರ್ಧ ತೆಗೆದುಕೊಂಡರೂ ನನ್ನ ಪಾಲಿಗೆ ಸ್ವಲ್ಪ ಉಳಿಯುತ್ತದೆ. ಅದರಿಂದ ನನ್ನ ಮನೆ ಕೆಲ ದಿನಗಳು ಸಾಗುತ್ತದೆ. ಅಯ್ಯೋ ಸೇಠ್ಜಿ, ಕೇಳಿದ್ದೀರಾ? ಇಂದು ರಾಮಣ್ಣ ತನ್ನ ಬೆಳೆ ಕತ್ತರಿಸುತ್ತಿದ್ದಾನೆ. ಈ ಬಾರಿ ಅವನ ಬೆಳೆ ತುಂಬಾ ಚೆನ್ನಾಗಿದೆ. ಏನು, ನಿಜವಾ? ಇದು ತುಂಬಾ ಒಳ್ಳೆಯ ಸುದ್ದಿ. ಬನ್ನಿ ಹೋಗಿ ನೋಡೋಣ. ಓ ರಾಮಣ್ಣ, ಬೆಳೆ ಸಿದ್ಧವಾಗಿದೆಯಾ? ಈ ಬಾರಿ ತುಂಬಾ ಚೆನ್ನಾಗಿ ಕಾಣ್ತಿದೆ. ಹೌದು ಸೇಠ್ಜಿ, ಈ ಬಾರಿ ನಾನು ಗೋಧಿ ಬೆಳೆದಿದ್ದೇನೆ. ತುಂಬಾ ಶ್ರಮದ ನಂತರ ಇದು ಸಾಧ್ಯವಾಯಿತು. ನಿನ್ನ ಶ್ರಮದಿಂದ ಏನೂ ಆಗಿಲ್ಲ. ಇದು ನನ್ನ ಸಸ್ಯ ಸಮೃದ್ಧ ಜಮೀನಿನ ಫಲ. ಸೇಠ್ಜಿ, ಶ್ರಮವಿಲ್ಲದೆ ಬೆಳೆ ಹೇಗೆ ಬರುತ್ತದೆ? ನಾನು ಹಗಲು ರಾತ್ರಿ ದುಡಿದಿದ್ದೇನೆ. ಜಾಸ್ತಿ ಮಾತಾಡಬೇಡ ರಾಮಣ್ಣ. ನಿಜವಾದ ಲಾಭ ಜಮೀನಿನ ಮಾಲೀಕನದು. ಆಮೇಲೆ ಸೇಠ್ ತನ್ನ ಪಾಲಿಗಿಂತ ಹೆಚ್ಚು ಬೆಳೆ ತೆಗೆದುಕೊಂಡು ಹೋಗುತ್ತಾನೆ ಮತ್ತು ರಾಮಣ್ಣಗೆ 2-3 ಚೀಲ ಮಾತ್ರ ಬಿಡುತ್ತಾನೆ. ಇದನ್ನು ನೋಡಿ ರಾಮಣ್ಣ ದುಃಖಪಡುತ್ತಾನೆ. ಹೇ, ಇಷ್ಟು ಶ್ರಮಿಸಿದರೂ ನನಗೆ ಇಷ್ಟೇ ಸಿಕ್ಕಿದೆ. ಇಂತಹ ಜೀವನ ಎಷ್ಟು ದಿನ? ಕೆಲವು ದಿನಗಳ ನಂತರ ರಾಮಣ್ಣನ ಮಗ ಮೋಹನ್ ಊರಿಗೆ ಬರುತ್ತಾನೆ. ಅಪ್ಪ, ನಮ್ಮೂರಿನ ಸ್ಥಿತಿ ಹೀಗೇಕೆ? ಮಗ, ಇಲ್ಲಿ ರೈತರ ಹಾದಿಯಿದೆ. ನಾವು ಶ್ರಮ ಮಾಡ್ತೀವಿ, ಆದರೆ
ಫಲ ಸೇಠ್ ರಾಮ್ಲಾಲ್ ತೆಗೆದುಕೊಳ್ತಾನೆ. ರೈತರಿಗೆ ಮೋಸ ಮಾಡುತ್ತಾನೆ. ಇದನ್ನು ಕೇಳಿ ಮೋಹನ್ ಕೋಪಗೊಳ್ಳುತ್ತಾನೆ. ಇನ್ನು ಇದು ನಡೆಯೋದಿಲ್ಲ. ನಾನು ಕೃಷಿ ಮಾಡ್ತೀನಿ ಮತ್ತು ಸೇಠ್ಗೆ ಅವನದೇ ಷರತ್ತುಗಳಿಂದ ಉತ್ತರ ಕೊಡ್ತೀನಿ. ಮುಂದಿನ ದಿನ ಮೋಹನ್ ಸೇಠ್ ಮನೆಗೆ ಹೋಗುತ್ತಾನೆ. ಸೇಠ್ಜಿ, ಈ ಬಾರಿ ನಾನು ಕೃಷಿ ಮಾಡುತ್ತೇನೆ. ನನಗೆ ಜಮೀನ್ ಬೇಕು. ಸೇಠ್ ಹೇಳುತ್ತಾನೆ. ಕೃಷಿ ಮಾಡ್ತೀಯಾ? ನೀನು ಓದ್ಕೊಂಡಿದ್ದೀಯಾ? ಕೃಷಿ ಮಾಡು ಬದಲು ಬೇರೆ ಏನಾದ್ರೂ ಮಾಡು. ನಾನು ಓದಿಕೊಂಡಿವಿದು ನಿಜ, ಆದರೆ ಕೃಷಿ ಮಾಡಿ ಸಫಲನಾಗಿ ತೋರಿಸ್ತೀನಿ. ಸರಿ, ಅರ್ಧ ಬೆಳೆ ನಿಂದು ಮತ್ತು ಅರ್ಧ ನಂದು. ಸರಿ ಸೇಠ್ಜಿ, ಆದರೆ ಮೇಲಿನ ಭಾಗ ನಿನ್ನದು, ಕೆಳಗಿನದು ನನ್ನದು. ಮೋಹನ್ ಈ ಬಾರಿ ಗೋಧಿಯ ಬದಲು ಕ್ಯಾರೆಟ್ ಬೆಳೆ ಬೆಳೆಸುತ್ತಾನೆ. ಮೋಹನ್ ಬೆಳೆ ಬೆಳೆಸಿ ಕಟಾವು ಮಾಡುವ ಸುದ್ದಿ ಸೇಠ್ ಇವಿಗೆ ಬೀಳುತ್ತದೆ. ಸೇಠ್ ಮೋಹನ್ ಹತ್ತಿರ ಹೋಗುತ್ತಾನೆ. ಅರೆ ಮೋಹನ್, ಬೆಳೆ ಬಂದಿದ್ಯಾ? ಷರತ್ ಗೊತ್ತಿದ್ಯಾ? ಅರ್ಧ ಬೆಳೆ ನಿಂದು ಮತ್ತು ಅರ್ಧ ನಂದು. ಗೊತ್ತಿದೆ ಸೇಠ್ಜಿ. ಮೇಲಿನದ್ದು ನಿನ್ನದ್ದು, ಕೆಳಗಿನದ್ದು ನನ್ನದ್ದು. ಇದೇನು ಕ್ಯಾರೆಟ್ ಬೆಳೆದಿದ್ಯಾ? ಹೌದು ಸೇಠ್ಜಿ. ತಂದೆ ಇಷ್ಟು ದಿನ ಗೋಧಿ ಬೆಳೆಯುತ್ತಿದ್ದರು, ನಾನು ಕ್ಯಾರೆಟ್ ಬಿತ್ತಿದ್ದೇನೆ. ಸೇಠ್ಜಿ, ತೆಗೆದುಕೊಳ್ಳಿ ಮೇಲಿನ ಭಾಗ, ಎಲೆಗಳು, ಕೆಳಗಿನ ಕ್ಯಾರೆಟ್ ನನ್ನದ್ದು. ಈ ರೀತಿ ಮೋಹನ್ ಸೇಠನ್ನು ಮೂರ್ಖನನ್ನಾಗಿಸುತ್ತಾನೆ. ಸ್ವಲ್ಪ ದಿನಗಳ ನಂತರ ಮೋಹನ್ ಸೇಠ್ನ ಮನೆಯ ಹತ್ತಿರ ಬರುತ್ತಾನೆ. ಹೇಗಿದ್ದೀರಾ ಸೇಠ್ಜಿ? ಮಗ, ನಿನಗೆ ಈ ಸಾರಿ ಏನು ಬೇಕು? ನಿಮ್ಮ ಜಮೀನು ಉಳಿಮೆ ಮಾಡಲು ಬೇಕು. ನೋಡು ಮೋಹನ್, ಈ ಸಾರಿ ನಿನ್ನ ಯಾವ ಚಾಲಾಕಿ ನಡೆಯುವುದಿಲ್ಲ. ಈ ಸಾರಿಯ ಷರತ್ತನ್ನು ಕೇಳು. ಕೆಳಗಿನ ಬೆಳೆಯನ್ನು ನಾನು ತೆಗೆದುಕೊಳ್ಳುತ್ತೇನೆ, ಮೇಲಿನ ಬೆಳೆಯನ್ನು ನೀನು ತೆಗೆದುಕೊಳ್ಳು. ಏಳು ಮೋಹನ್, ಈ ಷರತ್ತು ನಿನಗೆ ಒಪ್ಪಿಗೆ ಇದೆಯಾ? ಸರಿ ಸೇಠ್ಜಿ, ಮೇಲಿನ ಭಾಗ ನನ್ನದು, ಕೆಳಗಿನ ಭಾಗ ನಿಮ್ಮದು. ಈ ಷರತ್ತು ನನಗೆ ಒಪ್ಪಿಗೆ ಇದೆ ಎಂದು ಹೇಳಿ ಮನೆಗೆ ಮೋಹನ್ ಹೋಗುತ್ತಾನೆ. ಸ್ವಲ್ಪ ದಿನಗಳ ನಂತರ ಸೇಠ್ ಮೋಹನ್ ಬೆಳೆದಿರುವ ಬೆಳೆಗಳ ಹತ್ತಿರ ಬಂದು ನೋಡುತ್ತಾನೆ. ಸೇಠಿಗೆ ತುಂಬಾ ಸಿಟ್ಟು ಮತ್ತು ಕೋಪ ಬರುತ್ತದೆ. ಸೇಠು ಹೇಳುತ್ತಾನೆ, ಇದೇನಿದು? ಈ ಮೋಹನ್ ಕ್ಯಾರೆಟ್ ಬದಲು ಮೆಕ್ಕೆಜೋಳದ ಬೆಳೆಯನ್ನು ಬೆಳೆದಿದ್ದಾನೆ. ತನ್ನ ಚಾಲಾಕಿ ಬುದ್ಧಿಯನ್ನು ತೋರಿಸಿದ್ದಾನೆ. ನಮಸ್ಕಾರ ಸೇಠ್ಜಿ, ಹೇಗಿದ್ದೀರಾ ತಾವು? ನೀವು ಜಮೀನಿನ ಹತ್ತಿರ ಬಂದಿರೋದು ತುಂಬಾ ಸಂತೋಷವಾಗಿದೆ. ಸೇಠ್ಜಿ, ನಾನು ಈ ಸಾರಿ ಮೆಕ್ಕೆಜೋಳವನ್ನು ಬೆಳೆಯನ್ನು ಬೆಳೆದಿದ್ದೇನೆ. ನಿಮ್ಮ ಷರತ್ತಿನ ಪ್ರಕಾರ ಮೇಲಿನ ಬೆಳೆ ಮೆಕ್ಕೆಜೋಳ ನನ್ನದು ಮತ್ತು ಕೆಳಗಿನ ಗಿಡ ನಿಮ್ಮದು ಎಂದು ಹೇಳಿ ಬೆಳೆಯನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತಾನೆ. ರಾಮ್ಲಾಲ್ ಸೇಠನ್ನು ಮತ್ತೆ ಮೂರ್ಖನನ್ನಾಗಿ ಮಾಡುತ್ತಾನೆ. ಸೇಠ್ಜಿ, ಈ ಹುಡುಗ ಮತ್ತೆ ನಿಮ್ಮನ್ನ ಮೂರ್ಖನನ್ನಾಗಿ ಮಾಡಿದ್ದಾನೆ. ಹೌದು, ನಿನಗೆ ಹೇಳಿದ್ದು ಸರಿ. ಇವನು ಮತ್ತೆ ಬರಲಿ. ಇವನಿಗೆ ನಾನು ಏನು ಅಂತ ತೋರಿಸುತ್ತೇನೆ. ಮೋಹನ್ ಬೆಳೆಯನ್ನು ಮನೆಗೆ ತರುತ್ತಾನೆ. ಮೋಹನ್ ಮನೆಗೆ ಬಂದು ಯೋಚಿಸುತ್ತಾನೆ. ಈ ಬೆಳೆಯನ್ನು ಬಡ ರೈತರಿಗೆ ಹಂಚಬೇಕು. ಮೋಹನ್ ಮತ್ತು ರಾಮಣ್ಣ ತಾವು ಬೆಳೆದಿರುವ ಬೆಳೆಯನ್ನು ಊರಿನ ಬಡ ರೈತರಿಗೆ ವಿತರಣೆ ಮಾಡಿ ಊರಿನ ಜನರಿಗೆ ಸಹಾಯ ಮಾಡ್ತಾರೆ ಮತ್ತು ರಾಮ್ಲಾಲ್ ಸೇಠ್ಗೆ ಬುದ್ಧಿಯನ್ನು ಕಲಿಸುತ್ತಾರೆ.